ಅವರಿದ್ದು ಅದೇ ಸರ್, ಅದು ಬೈಕ್ ವಾಷಿಂಗು ಮತ್ತು ರ್ಯಾಪಿಡೋ ಕೆಲಸ ಮಾಡ್ತಾನೆ ಸರ್. ಕಾಲೇಜ್ ಓದ್ತಾ ಇದ್ದ. ಯಾವ ಡಿಗ್ರಿ? ಇದು ಸೆಕೆಂಡ್ ಇಯರ್ ಡಿಗ್ರಿ. ಇವಾಗ 3ನೇ ಇದಕ್ಕೆ ಹೋಗ್ಬೇಕಾಗಿತ್ತು, ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದ್ಬಿಟ್ಟು ಕಾಲೇಜಿಗೆ ಸೇರಿಸಿಲ್ಲ ಸರ್. ಏನು ಬೇರೆ ಏನು ಕೆಲಸ ಮಾಡ್ತಾ ಇದ್ದ? ಬೈಕ್ ವಾಶು ರ್ಯಾಪಿಡೋ ಬಿಟ್ರೆ ಎರಡೇ. ಏನಮ್ಮ ನಿಮ್ಮ ಮಗನ ಪೂರ್ತಿ ಹೆಸರೇನು? ನಿಖಿಲ್ ನಾಯಕ್. ಎಷ್ಟು ಏಜು? ಏಜ್ ಬಂದು 21. 21. ನಿಮಗೆ ಕೊನೆಯದಾಗಿ ಮನೆಯಿಂದ ಹೋಗ್ಬೇಕಾದ್ರೆ ಏನು ಹೇಳಿ ಹೋಗಿದ್ದ? ಅದೇ ಸರ್, ರ್ಯಾಪಿಡೋ ಮಾಡೋಕ್ಕಂತಲೇ ಹೋಗಿದ್ದಿದ್ದು. ಬರ್ತಡೇ ಇದೆ ಅಮ್ಮ, ಬರ್ತೀನಿ ಅಂತ ಹೇಳ್ದ. ಆಮೇಲೆ ಪೊಲೀಸವರು ಇವ್ರು ಫೋನ್ ಮಾಡಿದಾಗ ಆಧಾರ್ ಕಾರ್ಡ್ ಸೆಂಡ್ ಮಾಡಿ ಅಂದಾಗಲೇ ನಮ್ಗೆ ಆಮೇಲೆ ಇನ್ನೊಂದು ಕಾಲ್ ಬಂತು. ಆಮೇಲೆ ಗೊತ್ತಾಗಿದೆ. ಏನು ಹೇಳಿದ್ರು ಪೊಲೀಸರು? ಏನು ಹೇಳಿದ್ರು ನಿಮಗೆ? ಏನೂ ಹೇಳಿಲ್ಲ. ಅಮ್ಮ ನಿಮ್ಮ ಮಗ ಎಲ್ಲಿ ಅಂದರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ. ಆಮೇಲೆ ಸರಿ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ನಿಮ್ಮ ಮಗ ಅರೆಸ್ಟ್ ಆಗಿದ್ದಾನೆ ಅಂದರು. ಸಡನ್ಲಿ ಶಾಕ್ ಆಯಿತು ನಮಗೆ. ಅವರಿದ್ದು ಅದೇ ಸರ್, ಅದು ಬೈಕ್ ವಾಷಿಂಗು ಮತ್ತು ರ್ಯಾಪಿಡೋ ಕೆಲಸ ಮಾಡ್ತಾನೆ ಸರ್. ಕಾಲೇಜ್ ಓದ್ತಾ ಇದ್ದ. ಯಾವ ಡಿಗ್ರಿ? ಇದು ಸೆಕೆಂಡ್ ಇಯರ್ ಡಿಗ್ರಿ. ಇವಾಗ 3ನೇ ಇದಕ್ಕೆ ಹೋಗ್ಬೇಕಾಗಿತ್ತು, ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದ್ಬಿಟ್ಟು ಕಾಲೇಜಿಗೆ ಸೇರಿಸಿಲ್ಲ ಸರ್. ಏನು ಬೇರೆ ಏನು ಕೆಲಸ ಮಾಡ್ತಾ ಇದ್ದ? ಬೈಕ್ ವಾಶು ರ್ಯಾಪಿಡೋ ಬಿಟ್ರೆ ಎರಡೇ. ಏನಮ್ಮ ನಿಮ್ಮ ಮಗನ ಪೂರ್ತಿ ಹೆಸರೇನು? ನಿಖಿಲ್ ನಾಯಕ್. ಎಷ್ಟು ಏಜು? ಏಜ್ ಬಂದು 21. 21. ನಿಮಗೆ ಕೊನೆಯದಾಗಿ ಮನೆಯಿಂದ ಹೋಗ್ಬೇಕಾದ್ರೆ ಏನು ಹೇಳಿ ಹೋಗಿದ್ದ? ಅದೇ ಸರ್, ರ್ಯಾಪಿಡೋ ಮಾಡೋಕ್ಕಂತಲೇ ಹೋಗಿದ್ದಿದ್ದು. ಬರ್ತಡೇ ಇದೆ ಅಮ್ಮ, ಬರ್ತೀನಿ ಅಂತ ಹೇಳ್ದ. ಆಮೇಲೆ ಪೊಲೀಸವರು ಇವ್ರು ಫೋನ್ ಮಾಡಿದಾಗ ಆಧಾರ್ ಕಾರ್ಡ್ ಸೆಂಡ್ ಮಾಡಿ ಅಂದಾಗಲೇ ನಮ್ಗೆ ಆಮೇಲೆ ಇನ್ನೊಂದು ಕಾಲ್ ಬಂತು. ಆಮೇಲೆ ಗೊತ್ತಾಗಿದೆ. ಏನು ಹೇಳಿದ್ರು ಪೊಲೀಸರು? ಏನು ಹೇಳಿದ್ರು ನಿಮಗೆ? ಏನೂ ಹೇಳಿಲ್ಲ. ಅಮ್ಮ ನಿಮ್ಮ ಮಗ ಎಲ್ಲಿ ಅಂದರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ. ಆಮೇಲೆ ಸರಿ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ನಿಮ್ಮ ಮಗ ಅರೆಸ್ಟ್ ಆಗಿದ್ದಾನೆ ಅಂದರು. ಸಡನ್ಲಿ ಶಾಕ್ ಆಯಿತು ನಮಗೆ.